ಗಿರ್ಜಾ, ಒಂದ್ ಲೋಟ ನೀರ್ ತಕೋ ಬಾರೆ ಗಿರ್ಜಾ. ಈ ಬಿಸ್ಲಲ್ಲಂತೂ ಬಾಯರ್ಕಿ ಬಾಯರ್ಕಿ. ಬೆಳಿಗ್ಗೆ ನೋಡ್ರಿ ಚಳಿ ಅಂದ್ರೆ ಚಳಿ ಹೇಳಕ್ಕಾಗಲ್ಲ. ತೋಟಕ್ಕೆ ಹೋಗಿ ಬಂದ್ರೆ ಸಾಕು ಸಾಕಾಗಿ ಹೋತು. ಬಿಸ್ಲು ಬಿಸ್ಲು. ಬಂದೆ ರೀ. ನೀರು ತತ್ತೀನಿ ಒಂಚೂರು. ಇಲ್ಲಿ ಒಲೆ ಮೇಲೆ ಹಾಲಿಟ್ಟಿದೆ, ಉಕ್ತದೇನು. ಒಂಚೂರು ತಂದೆ ಇರಿ. ನೀನೇನ್ ಬರೋದ್ ಬೇಡ, ನಂಗೆ ಬಾಯರ್ಕಿ ಅಂದ್ರೆ ಬಾಯರ್ಕಿ, ನಾನೇ ಬಂದೆ ಕುಡಿತೀನಿ ಬಿಡು. ತೋಟಕ್ಕೆ ಮಂಗ ಬಂದಿದ್ವಾ ಅಥವಾ ಎಂತಾಗದೆ? ತೋಟದ ಕಡೆ ಎಲ್ಲ ಅಡಿಕೆಕಾಯಿ ತುಂಬ ಉದುರದ, ಕೊನೆ ತೆಗಿಬೇಕಾ? ಒಂದೆರಡು ದಿನ ಬಿಟ್ಟು ತೆಗಿಯೋಣ, ಹಣ್ಣಾಗದೆ ಕೊನೆ ಎಲ್ಲ. ಹಾಂ ಸರಿ. ಸುಲ್ತದರಿಗೆ ಫೋನ್ ಮಾಡಿ ಬರಕ್ಕೆ ಹೇಳಿ, ಮತ್ತು ಅವ್ರು ಲೇಟ್ ಮಾಡಾರು. ಇಲ್ಲಿ ಕೊನೆ ತಂದು ಹಾಕಿ ಕೊಳೆಯೋ ಥರ ಆದರೆ ಕಷ್ಟ. ಇವತ್ತೇ ಫೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಕೊನೆಗಾರಿಗೂ ಒಂಚೂರು ಹೇಳಿ ಬನ್ನಿ, ಆಮೇಲೆ ಮರ್ತು ಬಿಟ್ಟನು ಬೇರೆಯವ್ರ ಮನೆಗೆ ಹೋದರೆ ಕಷ್ಟ. ಹಾ ಸರಿ ಕಣೆ. ಇವತ್ತು ಮನೆಗೆ ಶಾಂತಿ ಬಂದಿತ್ತು. ತುಂಬ ದಿನ ಆಗಿತ್ತು ಅಂತೇಳಿ ಮಾತಾಡ್ಕೊ ಹೋತಪ್ಪ. 1 ಗಂಟೆ ಇತ್ತು. ನಾನು ಕಾಫಿ ಎಲ್ಲ ಮಾಡಿಕೊಟ್ಟೆ, ಏನಾದ್ರು ವಿಷಯ ಗೊತ್ತಾಗ್ತದ ಅಂತ ಹೇಳಿ. ಎಂತ ಅವಳು ಹೇಳಲಪ್ಪ. ನಿಮಗೆ ಹಿಂಗ್ಸ್ರಿಗೆ ಮತ್ತೇನು ಕೆಲಸ? ಬೇರೆಯವ್ರ ಮನೆ ಚಾಡಿ ಮಾತು ಅದು ಮಾತ್ರ ಕೇಳಿಸ್ಕೊಳೋ ಕೆಲಸ. ಒಬ್ರ ಮನೆಯಿಂದ ಒಬ್ರಿಗೆ ಹೇಳ್ತಾ ಹೋಗೋದು, ಇದೇ ಮಾಡಿ. ನಾ ಒಂಚೂರು ಟಿವಿ ನೋಡ್ತೀನಿ. ಈ ಗಂಡಸಿಗೆ ಏನು ಗೊತ್ತು ನನ್ನ ಕಷ್ಟ. ಶಾಂತಿ ಬಂದು ಕೇಳಿದಾಗ ನಂಗೆ ಹೊಟ್ಟೆಲೆಲ್ಲ ಬೆಂಕಿ ಬಿದ್ದಂಗೆ ಆಯ್ತು, ನನ್ನ ಮಗುಗೆ ಇನ್ನೂ ಮಗು ಆಗಿಲ್ಲ ಅಂತ ಹೇಳಿ. ಏನೇ ಗಿರ್ಜಾ, ಎಂತ ಗುನುಗುನು ಅಂತಿದ್ದೆ ಅಡ್ಗೆ ಮನೇಲಿ? ಎಂತ ಅಂತ ಬಂದು ಹೇಳು, ನಿನ್ನ ಸಮಸ್ಯೆ ಏನು ಹೇಳು. ಎಂತ ಅಂತ ಹೇಳೋದು? ನನ್ನ ಹಣೆ ಬರನೇ ಸರಿ ಇಲ್ಲ. ಶಾಂತಿ ಬಂದು ಎಂತ ಕೇಳಿದ್ರು ಗೊತ್ತಾ? ನಿಮ್ಮ ಮಗುಗೆ ಇನ್ನೂ ಮಗು ಆಗಿಲ್ಲ ಅಂತ ಹೇಳಿ ಬಂದು ಕೇಳಲು. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನೀವಾದರೂ ಒಂದು ಸ್ವಲ್ಪ ಬುದ್ಧಿ ಹೇಳೋಕ್ಕಾಗಲ್ಲ ನಿಮ್ಮ ಸೊಸೆಗೆ ಮತ್ತು ನಿಮ್ಮ ಮಗುಗೆ? ಮಗು ಮಾಡ್ಕೊಂಡದೆಲ್ಲ ಅವ್ರಿಷ್ಟ ಕಣೆ. ಎಂತ ಮಾಡ್ಕೊತದ ಗಿರ್ಜಾ? ಯಾರ್ಯಾರ ಹಣೆ ಬರ ಹೆಂಗಿರ್ತದೆ ಹಾಗೆ ಆಗೋದು. ನಿನ್ನ ಮಗುಗೂ ಬುದ್ಧಿ ಇರಬೇಕು. ಇವಾಗೆಲ್ಲ ಎಂತ ಪ್ಲಾನಿಂಗು ಅದು ಇದು ಅಂತ ಯೂಸ್ ಮಾಡ್ತಾರೆ, ಮಕ್ಕಳು ಆಗಲ್ಲ. ಅದು ಹೌದು ಬಿಡಿ. ಇವಾಗಿನ ಮಕ್ಕಳು ಅದೆಂತ ಕಾಂಡಮ್ಮಂತೆ ಅದಂತೆ ಮಾತ್ರೆ ತಿನ್ನೋದಂತೆ ಒಂದಿಷ್ಟೆಲ್ಲ ಯೂಸ್ ಮಾಡಿ ಮಕ್ಕಳೇ ಆಗಲ್ಲ. ನಮ್ಮ ಕಾಲದಲ್ಲೆಲ್ಲ ಹಂಗಿತ್ತ ಹೇಳಿ? ನಾವಿಬ್ರು ಮದುವೆ 1 ವರ್ಷಕ್ಕೆ ಮಗು ಆಗ್ಲಾ? ಅದು ಹೌದು ಬಿಡು, ಅವಾಗಿನ ಕಾಲ ಹಂಗಿತ್ತು ಬಿಡು. ನನ್ನಿಂದ ಆ ಥರ ಎಲ್ಲ ಆಗಿದ್ ಬಿಡು. ನಿಂಗೂ ಹಂಗೆ ಅಷ್ಟೇ ಕಾಟ ಕೊಟ್ಟಿದ್ನಲ್ಲ, ಅದಕ್ಕೆ ಆತು. ನಿಮ್ಮ ಕಾಟನ ನಾನಾಗಿದ್ದಕ್ಕೆ ತಡ್ಕೊಂಡಿದ್ದು. ರಾತ್ರಿ ಇಡೀ ನಿದ್ದೆ ಮಾಡಕ್ಕೆ ಬಿಡ್ತಿರ್ಲಲ್ಲ ಮರ್ರ. ಎಷ್ಟು ಕಷ್ಟ ಕೊಟ್ಟಿರ ನನಗೆ. ನಿಮ್ಮ ಅಮ್ಮನ ಬೇರೆ ಕಾಟ, ಹಗಲೆಲ್ಲ ಕೆಲಸ ಮಾಡುವಂತ, ರಾತ್ರಿ ನಿಮ್ಮ ಕಾಟ. ಅದೆಲ್ಲ ಇವಾಗ ಎಂತಕ್ ನೆನ್ಪು ಮಾಡ್ಕೊಂಡಿದೆ? ಮೈಯೆಲ್ಲ ಜುಮ್ ಅಂತದೆ. ಬಾ ಒಂಚೂರು ರೂಮಿಗೆ ಹೋಗಿ ಬರೋಣ. ಮತ್ತೆಂತಿಲ್ಲ ನಿಮ್ಮದು. ಇವಾಗ ಬಿಟ್ಟಿದ್ರೆ 3ನೇದು ಆತಿತ್ತೇನು. ಹೋಗಿ ಗಿರ್ಜಾ, ಹಳೇದೆಲ್ಲ ನೆನ್ಪು ಮಾಡ್ಬೇಡ. ಮೈಯೆಲ್ಲ ಒಂಥರ ಆಗ್ತದೆ. ನಾ ಅವಾಗ ಎಷ್ಟು ಹೊತ್ತು ಮಾಡ್ತಿದ್ನೆ, ಹೊಡೆದು ಹೊಡೆದು ನಂಗೆ ಸಾಕಾತಿತ್ತು. ನೀವು ಹೊಡಿತಿದ್ರಿ ನಿಮ್ಮ ಸುಖಕ್ಕೋಸ್ಕರ. ಹೊಡ್ಸ್ಕೊಳ್ಳೋಣ ನಾನಲ್ಲ, ನನ್ನ ಕಷ್ಟ ಯಾರಿಗೆ ಹೇಳೋದು? ಅದಕ್ಕೆ 2 ಮಕ್ಳು ಹೆತ್ತೀನಿ ನೋಡಿ. ನಿಮ್ಮ ಸೊಸೆಗೆ ಮತ್ತು ಮಗಂಗೆ ಒಂಚೂರು ಬುದ್ಧಿ ಹೇಳಿ ಎಂತ ಅಂತ. ಅಲ್ಲ ಕಣೆ, ನೀ ಹೇಳೋದು ನೋಡ್ರೆ ನಂಗೆ ಒಬ್ಬನಿಗೆ ಸುಖ ಕೊಟ್ಟಂಗೆ ಹೇಳ್ತೀಯ. ನಿಂಗೇನು ಸುಖ ಸಿಗ್ಲ ಹೇಳು ನನ್ನಿಂದ? ಸಿಕ್ಕುಂಟು ಕಣ್ರಿ, ಹೋಗ್ಲಿ ಬಿಡಿ. ಅವರಿಬ್ರಿಗೆ ಮಕ್ಕಳ ಇಲ್ಲ ಅಂತ ನಾವೆಂತ ಜಗಳ ಮಾಡೋದು? ಬನ್ನಿ ಊಟಕ್ಕೆ ಹಾಕ್ತೀನಿ. ಸರಿ ಕಣೆ ಗಿರ್ಜಾ, ಆದ್ರೆ ಇವತ್ತು ಬೇಗ ಒಂಚೂರು ರೂಮಿಗೆ ಹೋಗೋಣ ಆಯ್ತಾ? ಸರಿ ಸರಿ, ಕೈಕಾಲು ಮುಖ ತೊಳ್ಕೊ ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಈ ಶಾಂತಿ ಬಂದು ಹೋಗಿದ್ದಕ್ಕೆ ಟೈಮ್ ಆಗಿದೆ ಗೊತ್ತಾಗ್ಲ. ಎಂತ ಪಲ್ಯ ಮಾಡಲಾ? ಮೊಟ್ಟೆ ಆಮ್ಲೆಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ.